ಬಹು ಜನಪ್ರಿಯ ಬಿಗ್ ಬಾಸ್ ರಿಯಾಲಿಟಿ ಸೀಸನ್ 11 ಈ ವಾರ ಇನ್ನೇನು ಕೊನೆಯ ಹಂತ ತಲುಪಿದ್ದು ಮುಂದಿನ ವಾರದಷ್ಟೊತ್ತಿಗೆ ಫೈನಲ್ ಕೂಡ ನಡೆದು ಬರುತ್ತೆ. ಅದಾದ ಮೇಲೆ ಕಲರ್ಸ್ ಕನ್ನಡದಲ್ಲಿ ಯಾವ ಹೊಸ ಸೀರಿಯಲ್ಗಳು, ಯಾವ ಹೊಸ ರಿಯಾಲಿಟಿ ಶೋಗಳು ಬರುತ್ತೆ ಅನ್ನೋದು ಅನೇಕರ ಪ್ರಶ್ನೆ. ಈಗಾಗಲೇ ಪ್ರೋಮೋಗಳು ಕೂಡ ರಿಲೀಸ್ ಆಗಿದೆ. ಸೊ ಹೊಸ ಹೊಸ ಸೀರಿಯಲ್ಗಳು ಕೂಡ ಬರ್ತಾ ಇದೆ. ಅದರ ಜೊತೆಗೆ ಹೊಸದೊಂದು ರಿಯಾಲಿಟಿ ಶೋಗಳು ಕೂಡ ಪ್ರಾರಂಭ ಆಗ್ತಿದೆ. ಒಂದು ಮಜಾ ಟಾಕೀಸ್, ಯಾವಾಗಲೂ ಎಲ್ಲರನ್ನ ನಕ್ಕು ನಲ್ಗಿಸುವಂತ ಸೃಜನ್ ಲೋಕೇಶ್ ಅವರ ಮಜಾ ಟಾಕೀಸ್ ಬರ್ತಾ ಇದೆ. ಇನ್ನೊಂದೆರಡು ಹೊಸ ಸೀರಿಯಲ್ಗಳು ಕೂಡ ಬರ್ತಾ ಇದೆ. ಅದರ ಬೆನ್ನಲ್ಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನುವಂಥ ಹೊಸ ಒಂದು ರಿಯಾಲಿಟಿ ಶೋ ಕೂಡ ಪ್ರಾರಂಭ ಆಗ್ತಿದೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನಿದು ರಿಯಾಲಿಟಿ ಶೋ, ಯಾವಾಗಿಂದ ಪ್ರಾರಂಭ ಆಗ್ತಿದೆ, ಇದರಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಅನೇಕರ ಪ್ರಶ್ನೆ. ಮತ್ತು ಈ ರಿಯಾಲಿಟಿ ಶೋ ಏನನ್ನು ಹೇಳೋಕೆ ಹೊರಟಿದೆ ಅನ್ನೋದು ಕೂಡ ಅನೇಕರ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕಲರ್ಸ್ ಕನ್ನಡದಲ್ಲಿ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ರಿಯಾಲಿಟಿ ಶೋಗಳು ಬರ್ತಾನೆ ಇರುತ್ತೆ. ಅನೇಕ ಹೊಸ ಹೊಸ ರಿಯಾಲಿಟಿ ಶೋಗೆ, ಟ್ರೆಂಡ್ಗಳಿಗೆ ಕಾರಣವಾಗಿದ್ದು ಕಲರ್ಸ್ ಕನ್ನಡ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ರಿಯಾಲಿಟಿ ಶೋಗಳಿಂದ ಅನೇಕರು ಜನಪ್ರಿಯರಾಗಿದ್ದೂ ಇದೆ, ಸೆಲೆಬ್ರಿಟಿಗಳು ಆಗಿದ್ದೂ ಇದೆ, ಅನೇಕರಿಗೆ ಅವಕಾಶಗಳು ಸಿಕ್ಕಿದ್ದೂ ಇದೆ, ಅನೇಕರನ್ನ ಪರಿಚಯ ಮಾಡಿದ್ದು ಕೂಡ ಇದೆ. ಸೊ ಆ ಕಾರಣಕ್ಕಾಗಿಯೇ ಹೊಸದೊಂದು ಥೀಮ್ನಲ್ಲಿ ಯಾವುದಾದ್ರೂ ಒಂದು ರಿಯಾಲಿಟಿ ಶೋ ಬರುತ್ತೆ ಅಂತಂದರೆ ಸಹಜವಾಗಿಯೇ ಖುಷಿ ಆಗುತ್ತೆ ಮತ್ತು ವೀಕ್ಷಕರು ಕೂಡ ಹೆಚ್ಚಿನ ಗಮನ ಇಟ್ಟು ನೋಡ್ತಾ ಇರ್ತಾರೆ ಆ ರಿಯಾಲಿಟಿ ಶೋ ಯಾವ ರೀತಿ ಆಗಿರುತ್ತೆ ಅಂತ. ಈಗಾಗಲೇ ಸಂಗೀತಕ್ಕೆ ಸಂಬಂಧಪಟ್ಟಂತೆ, ಡ್ಯಾನ್ಸ್ಗೆ ಸಂಬಂಧಪಟ್ಟಂತೆ, ಡ್ರಾಮಾಗೆ ಸಂಬಂಧಪಟ್ಟಂತೆ, ಕಾಮಿಡಿಗೆ ಸಂಬಂಧಪಟ್ಟಂತೆ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆಯೇ ಎಲ್ಲದಕ್ಕೂ ಕೂಡ ಒಂದೊಂದು ರಿಯಾಲಿಟಿ ಶೋ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಿದೆ. ಎಲ್ಲವೂ ಕೂಡ ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿದೆ, ಹಿಟ್ಟು ಕೂಡ ಆಗಿದೆ. ಸೊ ಇದೀಗ ಹೊಸ ಪ್ರಯತ್ನಕ್ಕೆ ಕಲರ್ಸ್ ಕನ್ನಡ ಮುಂದಾಗ್ತಾ ಇರೋದು. ಈ ಹೊಸ ಪ್ರಯತ್ನವೇ ಬಾಯ್ಸ್ ವರ್ಸಸ್ ಗರ್ಲ್ಸ್. ಇಲ್ಲಿವರೆಗೂ ಡ್ರಾಮಾ ಸಂಬಂಧಪಟ್ಟಂಥ ರಿಯಾಲಿಟಿ ಶೋಗಳಾಗಿರ್ಬೋದು, ಅಥವಾ ಮಜಾ ಟಾಕೀಸ್ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ರಾಜಾರಾಣಿ ಆಗಿರ್ಬೋದು, ನನ್ನಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು, ಈ ಎಲ್ಲ ರಿಯಾಲಿಟಿ ಶೋಗಳು ಕೂಡ ಒಂದು ರೀತಿಯಾಗಿ ಒಂದು ಸಂದೇಶವನ್ನು ಇಟ್ಕೊಂಡು ಬರ್ತಾ ಇತ್ತು. ಹಾಗಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದು ಯಾವ ಸಂದೇಶವನ್ನು ಇಟ್ಕೊಂಡು ಬರ್ತಾ ಇದೆ, ಯಾರಿಗೆ ಸೀಮಿತವಾಗಿದ್ದು ಅಂತ ಅಂದರೆ, ಒಂದು ಕಡೆಯಲ್ಲಿ ಬಾಯ್ಸ್ ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ಗರ್ಲ್ಸ್ ಇರ್ತಾರೆ. ಈ ಬಾಯ್ಸ್ನಲ್ಲಿ ಘಟಾನುಘಟಿಗಳೇ ಇದ್ದಾರೆ. ಸೊ ಆ ಕಾರಣಕ್ಕಾಗಿಯೇ TRP ಅಂತೂ ಖಂಡಿತವಾಗಿ ಹೆಚ್ಚಾಗಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಲಾಯರ್ ಜಗದೀಶು, ವಿನಯು ಸೇರಿದಂತೆ ಕಾಮಿಡಿಯನ್ಸ್ ಒಂದಿಬ್ಬರು ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆಯವರು ಕೂಡ ಇದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಗರ್ಲ್ಸ್ ಅಂತ ಬಂದಾಗ ಅದರಲ್ಲಿ ಸ್ಪಂದನ ಇದ್ದಾರೆ, ಶುಭ ಪೂಂಜಾ ಇದ್ದಾರೆ, ಜೊತೆಗೆ ಕೋಳಿ ರಮ್ಯಾ ಇದ್ದಾರೆ, ಐಶ್ವರ್ಯ ಸಿಂಧೋಗಿ. ಬಿಗ್ ಬಾಸನ್ನು ಮುಗಿಸ್ಕೊಂಡು ಬಂದಂಥ ಐಶ್ವರ್ಯ ಸಿಂಧೋಗಿಗೆ ಇನ್ನೊಂದು ಪ್ರಾಜೆಕ್ಟನ್ನು ಬಿಗ್ ಬಾಸ್ನ ಮುಖಾಂತರವಾಗಿ ಕಲರ್ಸ್ ಕನ್ನಡ ಕೊಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ರೀತಿಯಾಗಿ ಒಂದು ದೊಡ್ಡ ಸೆಲೆಬ್ರಿಟಿಗಳು ಇರುವಂಥ ಒಂದು ರಿಯಾಲಿಟಿ ಶೋ ಇದಾಗಿದೆ. ಇದರಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರಿಗೂ ಕೂಡ ಟಾಸ್ಕ್ಗಳನ್ನು ಕೊಡೋದು, ಯಾವ ಟೀಮ್ ಹೆಚ್ಚು ಚೆನ್ನಾಗಿ ಆಟ ಆಡುತ್ತೆ, ಪಾಯಿಂಟ್ಸ್ ಬರುತ್ತೆ, ಯಾರ ಶಕ್ತಿ ಸಾಮರ್ಥ್ಯ ಯಾವ ರೀತಿ ಆಗಿರುತ್ತೆ, ಇದೆಲ್ಲವನ್ನು ಕೂಡ ಅಳೆದು ತೂಗಿ ಕೊನೆಗೆ ಬಾಯ್ಸ್ ಗೆಲ್ತಾರ, ಗರ್ಲ್ಸ್ ಗೆಲ್ತಾರ ಅನ್ನೋದನ್ನು ತೋರಿಸುವಂಥ ಒಂದು ರಿಯಾಲಿಟಿ ಶೋ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗ್ತಿರುವಂಥ ಮಾಹಿತಿ ಪ್ರಕಾರ ಈ ಥೀಮ್ ಇದೆ ಮೊದಲ ಬಾರಿಗೆ ಇಲ್ಲಿ ಕನ್ನಡದಲ್ಲಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬೇರೆ ಬೇರೆ ಥೀಮ್ಗಳನ್ನು ಮಾಡಿ ಸಕ್ಸಸ್ ಆಗಿರುವಂಥ ಕಲರ್ಸ್ ಕನ್ನಡ ಇದೊಂದು ಹೊಸ ಥೀಮ್ಗೆ ಕೈ ಹಾಕಿದೆ. ಯಾಕಂದರೆ ಬಿಗ್ ಬಾಸ್ನಲ್ಲೂ ಕೂಡ ಇದರ ಟ್ರಯಲನ್ನು ಮಾಡಲಾಗಿತ್ತು. ಬಿಗ್ ಬಾಸ್ನಲ್ಲೂ ಕೂಡ ಕೆಲವು ದಿನಗಳ ಹಿಂದೆ ಬಾಯ್ಸ್ ಮತ್ತು ಗರ್ಲ್ಸ್ ಅನ್ನೋದೊಂದು ಥೀಮನ್ನು ಮಾಡಲಾಗಿತ್ತು. ಅದಕ್ಕೆ ಕಾರಣನೇ ಈ ರಿಯಾಲಿಟಿ ಶೋನ ಹಿಂಟ್ ಆಗಿತ್ತು. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಂಜು ಪಾವುಗಡ ಇದ್ದಾರೆ, ವಿನಯ್ ಇದ್ದಾರೆ, ಕಾಮಿಡಿನೂ ಇರುತ್ತೆ, ಇಲ್ಲಿ ಸ್ವಲ್ಪ ಸೀರಿಯಸ್ನೆಸ್ಸು ಇರುತ್ತೆ. ಇನ್ನು ಲಾಯರ್ ಜಗದೀಶ್ ಮತ್ತು ವಿನಯ್ ಇರೋದ್ರಿಂದ ಸಹಜವಾಗಿ ಅಲ್ಲಿ ಖಂಡಿತ ಜಗಳ ಇರುತ್ತೆ. ಆ ಗ್ರೂಪ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಇನ್ನೊಂದು ಗರ್ಲ್ಸ್ ಅಂತ ಬಂದಾಗ ಕೋಳಿ ರಮ್ಯಾ ಇದ್ದಾರೆ, ಅನೇಕ ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಶಿಶಿರ್ ಬಿಗ್ ಬಾಸ್ಗೆ ಬಂದ ಮೇಲಂತೂ ಸಿಕ್ಕಾಬಟ್ಟೆ ಕೋಳಿ ರಮ್ಯಾ ಸೌಂಡ್ ಮಾಡಿದ್ರು, ಸದ್ದು ಮಾಡಿದ್ರು, ಅವರು ಕೂಡ ಬರ್ತಾ ಇದ್ದಾರೆ. ಶುಭ ಪುಂಜ ಮದುವೆ ಆದಮೇಲೆ ಯಾವುದೇ ಪ್ರಾಜೆಕ್ಟ್ಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಹುಡುಗರು ಶುಭ ಪುಂಜ ಅಂತ ಅಂದರೆ ಲೈಕ್ ಮಾಡ್ತಾರೆ. ಅದ್ರ ಜೊತೆಗೆ ಐಶ್ವರ್ಯ ಸಿಂಧೋಗಿ ಕೂಡ ಇದ್ದಾರೆ. ಐಶ್ವರ್ಯ ಕೂಡ ಬಿಗ್ ಬಾಸ್ಗೆ ಬಂದು ಒಳ್ಳೆ ಹೆಸರನ್ನೇ ಸಂಪಾದಿಸಿದ್ರು ಮತ್ತು ಅವ್ರಿಗೂ ಪ್ರಾಜೆಕ್ಟ್ನ ಅವಶ್ಯಕತೆಯೂ ಕೂಡ ಇತ್ತು. ಹಾಗಾಗಿ ಐಶ್ವರ್ಯ ಸಿಂಧೋಗಿಗೂ ಕೂಡ ಇಲ್ಲೊಂದು ಚಾನ್ಸನ್ನು ಕೊಡಲಾಗಿದೆ. ಸೊ ಇವರೆಲ್ಲರೂ ಕೂಡ ಈ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಾ ಇದ್ದು ಹೊಸ ಹೊಸ ಟಾಸ್ಕ್ಗಳನ್ನು ಕೊಡಲಾಗತ್ತೆ.
ಈ ಟಾಸ್ಕನ್ನು ನಿಭಾಯಿಸೋದು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದ್ರ ಮೇಲೆ ಎಲ್ಲವನ್ನು ನಿರ್ಧರಿಸೋದು ಅನ್ನುವಂಥ ಪ್ಲ್ಯಾನ್ ಬಂದಿದೆ. ಸೊ ಅಲ್ಲಿಗೆ ಟಫ್ ಆದಂಥ ಟಾಸ್ಕ್ಗಳನ್ನು ಕೊಡಲಾಗುತ್ತೆ. ಕೆಲವು ಹಿಂದಿ ರಿಯಾಲಿಟಿ ಶೋಗಳಲ್ಲಿ ಇರುವಂಥ ಟಫ್ ಆದಂಥ ಟಾಸ್ಕ್ಗಳನ್ನು ಇಲ್ಲೂ ಕೂಡ ಕೊಡಲಾಗತ್ತೆ. ಹುಡುಗಿಯರು ಸ್ಟ್ರಾಂಗಾ ಹುಡುಗರು ಸ್ಟ್ರಾಂಗಾ ಅನ್ನುವಂಥ ಅರ್ಥದಲ್ಲಿ ಈ ಒಂದು ರಿಯಾಲಿಟಿ ಶೋ ಮೂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಕ್ಕೆ ನಿರೂಪಕರು ಯಾರು ನಿರೂಪಣೆ ಮಾಡ್ತಾರೆ ಅಂದಾಗ ಸಹಜವಾಗಿ ತುಂಬ ಜನ ಅಕುಲ್ ಅಂತಿದ್ದಾರೆ. ಯಾಕಂದರೆ ಈ ಥರದ ರಿಯಾಲಿಟಿ ಶೋಗಳನ್ನು ನಿಭಾಯಿಸುವಂಥದ್ದು ಅಥವಾ ನಿಭಾಯಿಸಿ ಅನುಭವ ಇರುವಂಥದ್ದು ಅಥವಾ ಸೂಟ್ ಆಗುವಂಥದ್ದು ಅದು ಅಕುಲ್ಗೆನೆ. ಆ ಕಾರಣಕ್ಕಾಗಿ ಇದಕ್ಕೆ ಅಕುಲ್ಲೇನೆ ಆ್ಯಂಕರ್ ಆಗಬೇಕು ಅನ್ನುವಂಥದ್ದನ್ನು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ವಿನಯ್ ಟೀಮ್, ಶುಭಪುಂಜ ಟೀಮ್ ಅನ್ನೋದನ್ನು ತೋರಿಸಿದ್ದಾರೆ. ಟೀಮ್ನ ಲೀಡರ್ ವಿನಯ್, ಗರ್ಲ್ಸ್ನ ಟೀಮ್ನ ಲೀಡರ್ ಶುಭಪುಂಜ ಅನ್ನೋದನ್ನು ತೋರಿಸಿದ್ದಾರೆ ಹೊರತುಪಡಿಸಿದ್ರೆ. ಇನ್ನು ಇದಕ್ಕೆ ಆ್ಯಂಕರ್ ಯಾರು, ಇನ್ಯಾವ ಥರದ್ದಿರುತ್ತೆ, ಇದು ಯಾವುದ್ರ ಬಗ್ಗೆಯೂ ಕೂಡ ಸುಳಿವು ಬಿಟ್ಕೊಟ್ಟಿಲ್ಲ. ಫೆಬ್ರವರಿ 1ರಿಂದ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದಕ್ಕೆ ಟೈಮ್ ಮತ್ತು ನಿಗದಿ ಮಾಡಬೇಕಾಗಿದೆ. ಈ ಕಾರ್ಯಕ್ರಮ ಸಕ್ಸಸ್ ಆಗುತ್ತಾ, ಜನರಿಗೆ ರೀಚ್ ಆಗುತ್ತಾ ಅನ್ನೋದು ಸದ್ಯಕ್ಕೆ ಇರುವಂಥ ಕುತೂಹಲ ಆಗಿದೆ.